ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ಶಿರಾ ತಾಲೂಕಿನ ಒಡ್ನಳ್ಳಿ ಗ್ರಾಮದ ಎಸ್.ಎಲ್. ಗೌಡ್ರ ಮೊಮ್ಮಗರಾದ ಶ್ರೀ ಸಾಯಿ ಭೈರವ ಅವರು ನಟನೆ ಮಾಡಿರ್ತಕ್ಕಂಥ ಸಿನಿಮಾ ಶೇಷ ಅಂತೇಳಿ ಈ ಚಲನಚಿತ್ರ ಇದೇ ದಿನ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು. ಸೊ ಆ ವಿಷಯವಾಗಿ ಸಿನಿಮಾದ ವಿಶೇಷತೆಗಳೇನು, ಸಿನಿಮಾದ ವೈಶಿಷ್ಟ್ಯತೆಗಳೇನು ಅಂತೇಳಿ, ಅದರ ಆಗುಹೋಗುಗಳು, ಅದರ ಹಿಂದಿನ ಏನು ಸತ್ಯಾಸತ್ಯತೆಗಳು, ಕಷ್ಟಸುಗಳು, ಸಿನಿಮಾದ ಒಂದು ಸಾರಾಂಶಗಳನ್ನು, ಕೆಲವೊಂದು ವಿಷಯಗಳನ್ನು ಮುಂದಿಡಲಿಕ್ಕೆ ಸ್ವತಃ ಸಾಯಿ ಭೈರವ ಅವರೇ ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವರು ಈ ಸಿನಿಮಾದ ವಿಚಾರಗಳನ್ನು ಹಂಚ್ಕೊಳ್ತಾರೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಾಯಿ ಭೈರವ ಅಂತ ಹೇಳ್ಬಿಟ್ಟು ಒಡ್ನಳ್ಳಿ ಗ್ರಾಮದ ಹುಡುಗ, ಬಯಲುಸೀಮೆ ಹುಡುಗ, ಒಬ್ಬ ರೈತರ ಮಗ. ನಾನು ಶೇಷ ಅಂತ ನಮ್ಮದು ಒಂದು 2016 ಅಂತ ಒಂದು ನಮ್ಮ ಸಿನಿಮಾದ ಹೆಸರು ಮರಡಿಗುಡ್ಡ ಪ್ರೊಡಕ್ಷನ್. ನಮ್ಮ ಬಯಲುಸೀಮೆ ಇಲ್ಲಿ ಮರಡಿಗುಡ್ಡ ರಂಗನಾಥ ಸ್ವಾಮಿ ಹೆಸರು, ಅದೇ ಪ್ರೊಡಕ್ಷನ್ ಹೆಸರು ಇಟ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಕನ್ನಡ ಹಾಗೂ ಮಲಯಾಳಂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದು. ಇವತ್ತು ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗಿದೆ. ಆ್ಯಂಡ್ ಈ ದಿನ ನಮ್ಮದು ಶಿರಾ ಭಾಗ್ಯಲಕ್ಷ್ಮಿ ಥಿಯೇಟ್ರಲ್ಲಿ ಇವತ್ತು ಒಂದು ಫಸ್ಟ್ ಶೋ ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಸಿನಿಮಾ ಬಗ್ಗೆ ನಾವು 2 ಡೇಸ್ ಬ್ಯಾಕ್ ನಾವು ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ನಮ್ಮದು ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಬಂದಿರು, ಟೈಗರ್ ಅಶೋಕ್ ಕುಮಾರ್ ಸರ್, ACP DCP, ಆ್ಯಂಡ್ ಸಿನಿಮಾ ರಂಗದಿಂದ ಸಾರಾ ಗೋವಿಂದ್ ಸರ್, ಆ್ಯಂಡ್ ಹಲವಾರು ಸೆಲೆಬ್ರಿಟೀಸ್ ಕೂಡ ಬಂದುಬಿಟ್ಟು ಆಮೇಲೆ ಒಂದು 400ರಿಂದ 500 ಜನವರೆಗೂ ಶೋ ಫುಲ್ ಆಗಿಬಿಟ್ಟು ಒಂದು ಒಳ್ಳೆ ಪೇಡ್ ಪ್ರೀಮಿಯರ್, ತುಂಬ ಚೆನ್ನಾಗಿ ಶೋ ಸಕ್ಸಸ್ಫುಲ್ಲಾಗಿ ಓಡ್ತಿದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ರಿವ್ಯೂ ಬಂತು. ಇವತ್ತು ಫಸ್ಟ್ ಡೇ ಕೂಡ ಹೌಸ್ಫುಲ್ ಆಗಿರೋ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆ ದಿನ ನಮ್ಮ ಕಡೆಯಿಂದ ಒಂದು ಆರ್ಟಿಸ್ಟ್ ಬಂದಿರ್ತಾರೆ. ಆರ್ಟಿಸ್ಟ್ ಅದು ಇನ್ವೈಟ್ ಆಗಿರಲ್ಲ, ಜಸ್ಟ್ ಅಂದ್ರೂ ಒಬ್ಬ ಆರ್ಟಿಸ್ಟ್ ಪ್ರಥಮ್ ಅಂತ ಬಂದಿರ್ತಾನೆ. ಸೊ ಅವತ್ತು ಬಂದು ಅವತ್ತು ಸಿನಿಮಾ ಬಗ್ಗೆ ನಮ್ಮದು ಅವ್ನಿಗೆ ಮೈಕ್ ಸಿಗುತ್ತೆ, ಒಂದು ಪ್ರೆಸ್ ಮೀಡಿಯಾ ಮೈಕ್ ಮುಂದೆ ಈ ಥರ ಮೈಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಮಾತಾಡ್ತಾನೆ ಅಂತ ಹೇಳಿದರೆ, ಇಂಡೈರೆಕ್ಟಾಗೆ ಇವತ್ತು ಒಂದು ಮೇರು ನಟ, ಒಬ್ಬರು ದಿಗ್ಗಜರು ಒಂದು ಕನ್ನಡ ಇಂಡಸ್ಟ್ರಿಗೆ, ಅವರಿಂದ ಸಾವಿರಾರು ಲಕ್ಷಾಂತರ ಜನ ಅನ್ನ ತಿಂದಿರೋರು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಈ ಥರ ಇಂಡೈರೆಕ್ಟಾಗಿ ನಾವು ಜೈಲಲ್ಲಿದ್ದಾರೆ ಆ ಥರ ಏನೇನೋ ಇಂಡೈರೆಕ್ಟಾಗಿ ಮಾತಾಡ್ತಾನೆ. ಅದು ತುಂಬ ತಪ್ಪದು. ಅವನು ಪ್ರಥಮ್ಗೆ ಇದು ಒಂದು ಕಿವಿ ಮಾತು. ಯಾಕಂದರೆ ಇವತ್ತು ಪ್ರಥಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೊಡ್ಯೂಸರ್ಸ್ ಎಲ್ಲಿದ್ದಾರೆ, ಏನಾಗಿದ್ದಾರೆ ಅಂತ ಪ್ರಥಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಒಂದು ದೊಡ್ಡ ಮೇರು ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅವ್ರ ಕಡೆಯಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅನ್ನ ತಿಂತಾರೆ. ಅಂಥವ್ರ ಬಗ್ಗೆ ಅವ್ನು ಮಾತಾಡೋದು ಖಂಡಿತವಾಗ್ಲೂ ತಪ್ಪು. ಇದು ನಾನು ಚಿಕ್ಕ ವಯಸ್ಸಿಂದನೂ ಯಾರು ಅಭಿಮಾನಿ ಅಂತ ನನ್ನ ಸರ್ಕಲ್ಗೆ ನಾನು ತುಂಬ ಚೆನ್ನಾಗಿ ಗೊತ್ತು. ನಾವು ಇಲ್ಲಿ ಬಟ್ ನನ್ನ ಸರೌಂಡಿಂಗಲ್ಲಿರೋರು ನಾನು ಯಾರು ಅಭಿಮಾನಿ ಅಂತ ತುಂಬ ಚೆನ್ನಾಗಿ ಗೊತ್ತು. ಒಂದು ಈ ಮುಖಾಂತರ ಒಂದು ಕಿವಿ ಮಾತು ಅವನಿಗೆ ಮೈಕ್ ಸಿಗುತ್ತೆ, ಒಂದು ಮೀಡಿಯಾ ಮೀಡಿಯಾದವ್ರು ಬರ್ತಾರೆ, ಸಿಗ್ತಾರೆ. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಿನಿಮಾ ಒಳ್ಳೇದಾಗಲಿ ಅಂತ ಬಿಟ್ಟು ದೊಡ್ಡ ದೊಡ್ಡ ಮೇರು ನಟರು, ದಿಗ್ಗಜರು ಬಂದು ಒಂದು ಒಳ್ಳೆ ಬೈಟ್ಸ್ ಕೊಡೋ ಟೈಮಲ್ಲಿ ನೀವು ಬಂದು ಸಿನಿಮಾಗೆ ಆಲ್ ದಿ ಬೆಸ್ಟ್, ನೀವು ಬಂದಿರ್ತೀರಾ ಅಂದರೆ ಯಾರ್ದೋ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಆದರೂ ಹೇಳಬೇಕು. ಈ ಥರ ಬಂದುಬಿಟ್ಟು ಸಿಕ್ಕಿದ ಕಡೆ ಮೈಕಲ್ಲಲ್ಲಿ ಬರೀ ನೀವು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರ ಮಾತು ತೊಗೊಳ್ಳೋದು ನೀವು ತಪ್ಪಾಗುತ್ತೆ. ಇದು ಯಾಕಂದರೆ ಅವ್ರ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನೀವು ಮಾತಾಡಿದ್ರೆ ನಿಮಗೆ ಐಪ್ ಸಿಗುತ್ತೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಹಂಗಾಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಮಾತಾಡೋದು ಅದು ನಿಲ್ಲಿಸ್ಬಿಡಿ ಆಯಿತಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಶೇಷ 2016 ಸಿನಿಮಾ ಎಲ್ಲಾದರೂ ನಮಗೆ ಪೊಲೀಸ್ ಅಧಿಕಾರಿಗಳಾಗಲಿ, ಸೆಲೆಬ್ರಿಟೀಸ್ ಆಗಲಿ ಸಿನಿಮಾ ನೋಡಿ ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ. ಆ್ಯಂಡ್ ನಮ್ದು ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಇದು ಹೀರೋಯಿನ್ ಬೇಸ್ಡ್ ಅಂತ ಸಿನಿಮಾ ಅಂತೂ ಅಲ್ಲ. ಒಂದು ಸ್ಟೇಷನಲ್ಲಿರೋದು, ಒಂದು ಸ್ಟೇಷನ್ ಸುತ್ತಮುತ್ತ ನಡೆಯೋ ಒಂದು ಕತೆ. ಯಾಕಂದರೆ ಒಂದು ಪೊಲೀಸವರಿಂದ ಅನ್ಯಾಯ ಆಯಿತು ಅಂದರೆ ಏನು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿರುವಂಥ ಒಂದು ಒಳ್ಳೆ ಚಿತ್ರೀಕರಣ ಸಿನಿಮಾ ಇದು. ಅದು ಪೊಲೀಸ್ ಅಧಿಕಾರಿಗಳೇ ನಿಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಈ ಥರದ್ದೊಂದು ಅದ್ಭುತ ಸಿನಿಮಾ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂಥದ್ರಲ್ಲಿ ನೀನು ಈ ಥರ ಮೈಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲಿ ನೀನು ಮಾತಾಡೋದು ತುಂಬ ತಪ್ಪಾಗುತ್ತೆ. ಆ್ಯಂಡ್ ಇದು ಒಂದು ಒಳ್ಳೆ ಸಿನಿಮಾ, ನಿನ್ನಿಂದ ಇದು ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಬಾರ್ದು. ಆ್ಯಂಡ್ ಇದು ನಿನ್ನ ಕಿವಿ ಮಾತಾಗಿರಲಿ, ಒಳ್ಳೆ ರೀತಿಯಲ್ಲೇ ಮಾತಾಡ್ತಿದ್ದೀವಿ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಮಾತಾಡೋದು ನಿಲ್ಲಿಸ್ಬಿಡು. ನೀನು ಏನು ಹೇಳಿದ್ದೆ, ನಾನು ಇಂಡಸ್ಟ್ರಿ ನಾನು ಬಿಟ್ಟಿದ್ದೀನಿ, ದೂರ ಹೋಗ್ತೀನಿ ಅಂತ ಹೇಳಿದೆ. ನೀನು ಹೇಗಿದ್ದೆಯೋ ಹಂಗೆ ದೂರ ಹೋಗ್ಬಿಡು. ಬಟ್ ಈ ಥರ ಬಂದುಬಿಟ್ಟು ಇಂಡಸ್ಟ್ರಿಯಲ್ಲಿ ಇರೋರು ಅವರಿಂದ ಸಾವಿರಾರು ಲಕ್ಷಾಂತರ ಜನ ಅನ್ನ ತಿಂತಾರೆ ಆಯಿತಾ. ಇದು ಕಾನೂನಿದೆ, ಏನೇ ಡಿಸೈಡ್ ಮಾಡೋದಕ್ಕೆ ಕಾನೂನಿದೆ. ಸೊ ಅಂಥದ್ರಲ್ಲಿ ನೀ ಇದನ್ನು ಮಾತಾಡೋದು ತುಂಬ ತಪ್ಪಾಗುತ್ತೆ. ಆ್ಯಂಡ್ ನನ್ನ ಸಿನಿಮಾ ಇವತ್ತು ಯಾವ ಥರ ಒಂದು ರನ್ ಆಗುತ್ತೆ ಅಂದರೆ, ಒಂದು ಫೇಕ್ ಕೇಸಸ್ ಏನಾದರೂ ಫೈಲ್ ಆಯಿತು ಅಂದರೆ ಏನಾಗುತ್ತೆ ಒಂದು ಜನಗಳಿಗೆ, ಅಥವಾ ಒಂದು ಸಿಚುವೇಶನ್ ಕಂಪ್ಲೀಟ್ಲಿ ಪೊಲೀಸವರಿಂದ ಏನಾದರೂ ಅಕಸ್ಮಾತ್ ತೊಂದರೆ ಆಯಿತು ಅಂತ ಹೇಳಿದ್ರೆ ಏನು ತೊಂದರೆ ಆಗುತ್ತೆ ಅಂತ ಸಿನಿಮಾ ನಾವು ಡೆಫಿನೆಟ್ಲಿ ನಾವು ತೋರಿಸಿದ್ದೀವಿ 120 ನಿಮಿಷದಲ್ಲಿ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ಅಂಥದ್ರಲ್ಲಿ ರೀಸೆಂಟಾಗೂ ನಮಗೂ ಮೀಡಿಯಾದಲ್ಲಿ ಕೇಳ್ಪಡ್ತಿದ್ವಿ, ಶೋಸಲ್ಲಿ ನಮಗೆ ಅಷ್ಟು ಇದು ಗೊತ್ತಿಲ್ಲ. ಬಟ್ ಮೀಡಿಯಾದಲ್ಲಿ ನಾವು ನೋಡಿರೋ ಪ್ರಕಾರ ಫೇಕ್ ಕೇಸಸ್ ಫೈಲ್ ಆಗಿದೆ, ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಮೇಲೆ ಫೇಕ್ ಕೇಸಸ್ ಫೈಲ್ ಆಗಿದೆ ಅಂತ ಬಿಟ್ಟು ನಾವು ನ್ಯೂಸ್ ಕೇಳ್ಬರ್ತಿದ್ವಿ. ಅದೇ ರೀತಿ ನಮ್ಮ ಸಿನಿಮಾ ಡೆಫಿನೆಟ್ಲಿ ಒಂದು ಪೊಲೀಸ್ ಅಧಿಕಾರಿ ಏನಾದರೂ ಫೇಕ್ ಕೇಸ್ ಹಾಕಿದ್ರೆ ಏನಾಗುತ್ತೆ ತೊಂದರೆ ಅಂತ ಹೇಳೋದು ಶೇಷ 2016 ನೀವು ಬಂದು ನೋಡಿದ್ರೆ ಡೆಫಿನೆಟ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಸೆಲೆಬ್ರಿಟೀಸ್ ಅವರು ಈ ಸಿನಿಮಾ ಬಂದು ನೋಡಿದ್ರೆ ನೀವು ಡೆಫಿನೆಟ್ಲಿ ನೀವು ಗೆಲ್ಲಿಸ್ತೀರಾ 101%. ಇದು ಒಂದು ಸಮಾಜಕ್ಕೆ ಕೊಡೋ ಒಂದು ಕನ್ನಡ ಸಿನಿಮಾ 2016 ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಿಗೆ ಬಂದು ನೋಡಾದ್ಮೇಲೆ ಡೆಫಿನೆಟ್ಲಿ ಅದರಿಂದ ನೀವು ಮುಂದೆ ಗೆಲ್ಸ್ಕೊಂಡು ಹೋಗ್ತೀರಾ, ಹೆಮ್ಮೆ ಅಂತೂ ಪಡ್ತೀರಾ. ಕನ್ನಡ ಇಂಡಸ್ಟ್ರಿಲಿ ಈ ಥರದ್ದು ಒಂದು ಸಿನಿಮಾ ಬಂದಿದೆಯಾ ಅಂತ ನೀವು, ಅದಂತೂ ಗ್ಯಾರಂಟಿ. ಒಟ್ಟಾರೆ ಇವತ್ತು ಈ ಸಿನಿಮಾದ ನಾಯಕರು ಏನು ಹೇಳ್ತಿದ್ದಾರೆ ಅಂದರೆ,
ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಕೂಡ ಕನ್ನಡ ಸಿನಿಮಾವನ್ನು ಉಳಿಸಿ, ಕನ್ನಡ ಸಿನಿಮಾವನ್ನು ಬೆಳೆಸಿ, ಅದರಲ್ಲೂ ಕೂಡ ನಮ್ಮ ಶಿರಾ ಭಾಗದ ಬಯಲುಸೀಮೆ ಹುಡುಗ ಸಾಯಿ ಭೈರವ ಅವರು ನಟಿಸಿರ್ತಕ್ಕಂಥ ಒಂದು ಕಾನೂನಾತ್ಮಕವಾದಂಥ ಬೆಳವಣಿಗೆಗಳು, ವ್ಯವಸ್ಥೆಗಳನ್ನು ಒಳಗೊಂಡಂಥ ಚಿತ್ರ ಕೇವಲ 120 ನಿಮಿಷದಲ್ಲೇ ಕೂಡ ಒಳಗೊಂಡಿರ್ತಕ್ಕಂಥದ್ದು. ಬಂದು ಎಲ್ಲರೂ ಕೂಡ ನೋಡಿ, ಹಾಗೇನೆ ಏನು ಈ ಸೈಕ್ ತರ ಮಾತಾಡ್ತಾ ಇರ್ತಕ್ಕಂಥ ಪ್ರಥಮ್ ಅವರು ಏನು ಒಂದು ಹಾಫ್ ಮಿಡಲ್ ತರ ಏನೇನೋ ವಿಷಯಗಳನ್ನ ಪಸರಿಸ್ತಾ ಜನಗಳ ಮನಸ್ಥಿತಿಯನ್ನ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳ್ತಾ, ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು. ಒಬ್ಬ ಸಿನಿಮಾ ರಂಗದ ನಟನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ವ್ಯಕ್ತಿ ಸಹಜವಾಗಿ ಒಂದು ಸಿನಿಮಾದ ಕಷ್ಟ ಸುಖಗಳನ್ನು ಯಾವತ್ತೂ ಕೂಡ ಒಂದು ನೆಗೆಟಿವ್ ಆಗಿ ಪಸರಿಸಬಾರ್ದು, ನೆಗೆಟಿವ್ ಆಗಿ ಹೇಳ್ಬಾರ್ದು. ಯಾಕೆಂದ್ರೆ ಅದರಿಂದ ಆ ಸಿನಿಮಾ ಮಾಡಿರ್ತಕ್ಕಂಥವ್ರದ್ದು ಅವ್ರದ್ದೇ ಆದಂಥ ಶ್ರಮ ಮತ್ತು ಅವ್ರದ್ದೇ ಆದಂಥ ಒಂದು ವಿಚಾರಗಳು, ಕಷ್ಟ ಸುಖಗಳು ಇರ್ತದೆ. ಹಾಗಾಗಿ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು. ಆತ ಎಲ್ಲೋ ಒಂದು ಕಡೆ ಭಾಳ ಒಂದು ವಿಚಿತ್ರವಾಗಿ ಸೈಕ್ ಥರ ಹಾಫ್ ಮಿಡಲ್ ಥರ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟ ಸಂಗತಿ ನಮ್ಮ ಒಂದು ಚಿತ್ರತಂಡದ ಒಂದು ಆಯಾಮದಲ್ಲಿ ಅಂತೇಳಿ ಇವರು ಹೇಳಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಕೂಡ ನೋಡಿ ಆ ಸಿನಿಮಾದ ಬಗ್ಗೆ ರಿವ್ಯೂ ಕೊಡೋ ಅಂಥದ್ದಾಗ್ತದೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಸ್ಥಳೀಯ ಹುಡುಗನನ್ನು ಬೆಂತರ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಶಿರಾ ಟೈಮ್ಸ್, ಇದು ಜನರ ಧ್ವನಿ. ನಾನು ಬರ್ಗೂರು ಯುವರಾಜ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.